ಸೊ ಈ ಥರ ಆಸ್ ಇಟ್ ಈಸ್ ಜೂನ್ 30ನೇ ತಾರೀಕು ನಮಗೆ ಸರ್ಟಿಫಿಕೇಟ್ ಬರುತ್ತೆ, ಅದನ್ನು ಲಗತ್ಸಿ ಅಂತ ಹೇಳ್ತೀವಿ, ಎಲ್ಲ ಆಗುತ್ತೆ. ಇಲ್ಲಿಂದ ಕಾಯ್ಲಿಕ್ಕೆ ಶುರು ಮಾಡ್ತೀವಿ. ಜೂನ್ 14ನೇ ತಾರೀಕು ಕೂಡ ನಾವು ಕೇಳ್ತೀವಿ, ಏನಪ್ಪ ಪರಿಸ್ಥಿತಿ ಏನು ಬಂದಿದೆ, ಯಾಕಪ್ಪ ಇನ್ನೂ ಇಷ್ಟು ದಿವಸ ಆಯಿತು, ಯಾಕೆ ಬಂದಿಲ್ಲ? ಇಲ್ಲ ಸರ್, ಎರಡಾಗಿದೆ. ಒಂದು 1 to 3 ದುಡ್ಡು ಕಟ್ಟಿದವ್ರನ್ನ ಫಸ್ಟ್ ನೋಡ್ತಾ ಇದ್ದಾರೆ, ಅದರಲ್ಲಿ ಎಕ್ಕ ಮತ್ತೊಂದು ಮಗದೊಂದು ಬರ್ತಾ ಇದೆ. ಇನ್ನೊಂದು ಓಲ್ಡ್ ಈಸ್ ಗೋಲ್ಡ್ ಅಂತ ಹೇಳಿ ಹಳೆ ಸಿನಿಮಾಗಳನ್ನೂ ಕೂಡ ಸೆನ್ಸರ್ ಮಾಡಿಸ್ತಾ ಇದ್ದಾರೆ. ನಾವು ದಡ್ರು ಸರ್, ಇರ್ಬೋದೇನೋ ಅಂದ್ಬಿಟ್ಟು 14ನೇ ತಾರೀಕುವರೆಗೂ ಕಾಯ್ದು 14ನೇ ತಾರೀಕು ಯಾಕೋ ಸ್ವಲ್ಪ ಬೇಸರ ಆಗಿ ಕಿರ್ಚಾಡ್ಲಿಕ್ಕೆ ಶುರು ಮಾಡಿದಾಗ ನನ್ನ ನಿರ್ಮಾಪಕರಾದಂಥ ಸೂರಪ್ಪ ಬಾಬು, ತಾಳಪರವಿ ಯಾಕಷ್ಟು ಕಿರ್ಚಾಡ್ತೀಯ, ಏನು ಮಾಡ್ತೀಯ, ಡೈರೆಕ್ಟಾಗಿ ಸೆನ್ಸರ್ ಫೋನ್ ಮಾಡಿ ಕೇಳು. ವರಲಕ್ಷ್ಮಿ ಮೇಡಮ್ ಅವ್ರನ್ನ ಕೇಳಿದ್ರೆ ಎಂತಾತ್ಮದ ದೃಷ್ಟಿ ನಾವು ಅಂತಂದ್ರೆ ಜೂನ್ 14ನೇ ತಾರೀಕಿಗೆ ಈ ಶಿವು ಅನ್ನೋ ವ್ಯಕ್ತಿ ದುಡ್ಡು ಕಟ್ತಾ ಇದ್ದಾರೆ ಸರ್. ನಮ್ಮ ಹತ್ರ ಇಸ್ಕೊಂಡಿರೋದು ಜೂನ್ 23, ಅವರಲ್ಲಿ ದುಡ್ಡು ಕಟ್ತಾ ಇರೋದು ಜುಲೈ 13, 14. ಜುಲೈ 13, 14ರವರೆಗೂ ನಮ್ಮ ದುಡ್ಡು ಅಲ್ಲಿ ಹೋಗೇ ಇಲ್ಲ. ಸತ್ಯ ಮಾಡಿ ಹೇಳ್ತೀವಿ, ನಾವು ಈ ದುಡ್ಡನ್ನ ಸುಮ್ಮನೆ ತಂದಿಲ್ಲ ಸರ್. 1 ಲಕ್ಷ ರೂಪಾಯಿಗೆ 8% ಬಡ್ಡಿ ಕಟ್ಟಿ ತಂದಿದ್ದೀವಿ. 92 ಅಲ್ಲಿ ಕಟ್ಟಿದ್ದೀವಿ. ಈತನ ಜೇಬಲ್ಲಿದ್ದ 1,000 ರೂಪಾಯಿ ಕೂಡ ಕೊಟ್ಟಿದ್ದೀವಿ. ಇಲ್ಲಿಂದ ಬರುತ್ತೆ ಸರ್ ದುಡ್ಡು. ಈ ವ್ಯಕ್ತಿ ಆ ದುಡ್ಡನ್ನು ಜೇಬಲ್ಲಿ ಇಟ್ಕೊಂಡು 14ನೇ ತಾರೀಕು ಅಂತ ಕೇಳಿದಾಗ ನಾವು ವಿಜಯಲಕ್ಷ್ಮಿ ಮೇಡಮ್ ಫೋನ್ ಮಾಡಿದ್ರೆ, ವಿಜಯಲಕ್ಷ್ಮಿ ಸಮಥಿಂಗ್, ಇಲ್ಲ ಸರ್ ನೀವು ಕಟ್ಟಿರೋದೇ ಇವತ್ತು, ಹೆಂಗೆ ಸರ್ ನಾವು ಸಿನಿಮಾ ನೋಡೋಕ್ಕಾಗತ್ತೆ, ನಿಮ್ಮ ಸಿನಿಮಾ ನಾನು ನೋಡೋದೇನು ಜುಲೈ 30 ಅಂತಾರೆ. ಒದ್ದಾಡ್ತಾ ಇದೀವಿ ಸರ್, ಒದ್ದಾಡ್ತಾ ಇದೀವಿ. ತೋರಿಸ್ತೀನಿ ಸರ್ ನಿಮಗೆ ಸ್ಮೈಲೀಸ್ ಹೆಂಗೆ ಹಾಕಿದೀವಿ ಅಂತ, ನಿಮ್ಮ ಕಾಲಿಗೆ ಬೀಳ್ತೀವಿ, ನಿಮ್ಮ ಕೈ ಬೀಳ್ತೀವಿ, ನಿಮ್ಗೆ ಅದು ಮಾಡ್ತೀವಿ, ನಮ್ಮ ಸಿನಿಮಾ ನೋಡಿ ಅಂತಂದ್ರೆ ಕೊನೆಗೆ ಜುಲೈ 23ನೇ ತಾರೀಕು ನಮ್ಮ ಸಿನಿಮಾ ನೋಡ್ತಾರೆ ಸರ್. ಎಷ್ಟು ಚೆನ್ನಾಗಿ ನಮ್ಮನ್ನು ನಿಲ್ಲಿಸಿದ್ರು ಅಂತಂದ್ರೆ ಸರ್, ಐ ಆಮ್ ಅನ್ ಎಜುಕೇಟೆಡ್ ಸರ್, ಐ ಆಮ್ ಅ ಗ್ರಾಜ್ಯುಯೇಟ್. ಇನ್ಸ್ಟಿಟ್ಯೂಟ್ ಆಫ್ ಕಂಪನಿ ಸೆಕ್ರೆಟರೀಸ್ನಲ್ಲಿ ಇಂಟರ್ ಕೋರ್ಸ್ನಲ್ಲಿ 74 ಸಬ್ಜೆಕ್ಟಲ್ಲಿ 43 ಸಬ್ಜೆಕ್ಟನ್ನು ಪಾಸ್ ಮಾಡ್ಕೊಂಡು ಬಂದಿದ್ದೀನಿ ಸರ್. ನನ್ನನ್ನು ಇವರನ್ನು ಸುಮ್ಮನೆ ನಿಲ್ಲಿಸಿದ್ದಾರೆ, ಇಬ್ಬರು ನಿಂತಿದ್ದೀವಿ. ಆ 4 ಜನ ನಮ್ಮನ್ನು ಹೆಂಗೆ ನೋಡ್ತಾ ಇದ್ದಾರೆ ಅಂತಂದ್ರೆ ಆಸ್ ಎ ವಿ ಆರ್ ದ ರೇಪಿಸ್ಟ್ ಅನ್ನೋ ಥರ ನನ್ನನ್ನು ರಮೇಶನ್ನ ನೋಡ್ತಾ ಇದ್ದಾರೆ. ಸಿನಿಮಾದಲ್ಲಿ ರೇಪ್ ಇದೆ ಸರ್, ಸಿನಿಮಾದಲ್ಲಿ ವೈಲೆನ್ಸ್ ಇದೆ ಸರ್. ಯಾರು ಮಾಡಿಲ್ದಿರೋದು ನಾ ಮಾಡಿಲ್ಲ ಸರ್, ನಾನು ನೀವುಗಳನ್ನೆಲ್ಲ ಮಾಡ್ಕೊಂಡು ಬಂದಿರೋದು ನೋಡ್ಕೊಂಡೆ ನಾನು ಕಲ್ತಿರೋದು. ರಮೇಶ್ ಅಣ್ಣನ ಬಾಯಿನಲ್ಲಿ 42 ನಿಮಿಷ ಸತತವಾಗಿ ಬಾಯಿ ಒಣಗೋಗ್ತಾ ಇದೆ. ಹೀಸ್ ಎ ಡಯಾಬಿಟಿಕ್, ಐ ಆಮ್ ಎ ಡಯಾಬಿಟಿಕ್. ಬಾಯಿ ಒಣಗೋಗಿ ಮಾತಾಡ್ತಾ ಇದೀವಿ. ಈಸ್ ನಾಟ್ ಏಬಲ್ ಟು ಲಿಸನ್. ಬ್ಯಾಂಡಿಟ್ ವೀರ್ ಹೇಳ್ತೀವಿ, ನೋಡಿಲ್ಲ ಅಂತಾರೆ. ಪೃಥ್ವೀರನ್ ಅಂತೀವಿ, ನೋಡಿಲ್ಲ ಅಂತಾರೆ. ಅನಿಮಲ್ ಅಂತೀವಿ, ನೋಡಿಲ್ಲ ಅಂತಾರೆ. ಮಾರ್ಕೋ ಅಂತೀವಿ, ನೋಡಿಲ್ಲ ಅಂತಾರೆ. ಯಾವ ಸಿನಿಮಾ ಹೇಳಿದ್ರು ಅದ್ಯಾವುದು ನೋಡಿಲ್ಲ, ನಮ್ಮದೇಳಿ ಅಂತಾರೆ. ನಾವು ನಮ್ದನ್ನೇ ನಾವು ಮಾಡಂಗಿದ್ರೆ ನಾನು ಯಾಕೆ ನಿಮ್ಮ ಹತ್ರ ಸಿನಿಮಾ ಮಾಡ್ಕೊಂಡು ಬರ್ಬೇಕು? ಎಲ್ಲವೂ ಆಯ್ತು. 40 ನಿಮಿಷ ಮಾತಾಡ್ಬಿಟ್ಟು ನಮ್ಮನ್ನ ಹೊರಗೆ ಕಳ್ಸಿದ್ರು. ಏನೋ ಕನ್ವಿನ್ಸ್ ಆಗಿದ್ದಾರೇನೋ, ಒಳಗೆ ಕರೆದು ನಮಗೆ ಸರ್ಟಿಫಿಕೇಟ್ ಕೊಡ್ತಾರೇನೋ ಅಂತಂದ್ರೆ ಒಳಗೆ ಕರೆದು ಹೇಳಿದಂಥ ಜೀವ. ನಾನು ಯಶವಂತ್ ಅವ್ರ ಮೇಲೆ ನಾನು ಮಾತಾಡ್ತಾ ಇದ್ದೀನಿ. ಯಶವಂತ್ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಂತಂದ್ರೆ, 4 ಜನ ಮೆಂಬರ್ಸ್ ಏನಿದ್ದಾರೆ ಅವರು ಒಪ್ಕೋತಾ ಇಲ್ಲ. ಕೈಂಡ್ಲಿ ಗೋ ಫಾರ್ ರೆಫ್ಯೂಸಲ್, ಕೈಂಡ್ಲಿ ಆಕ್ಸೆಪ್ಟ್ ದ ರೆಫ್ಯೂಸಲ್, ಕೈಂಡ್ಲಿ ಗೋ ಫಾರ್ ದ ರಿವೈಸಿಂಗ್, ಕೈಂಡ್ಲಿ ಗೋ ಫಾರ್ ದ ರಿವೈಸಿಂಗ್. ಹಿ ಹ್ಯಾಸ್ ರಿಪೀಟೆಡ್ ದಿಸ್ ವರ್ಡ್ ಲಿಟ್ರಲಿ ಫಾರ್ 6 times. ಆಗ ನಾನೇನು ಅನ್ಕೋಬೇಕು? ಅದು ದೇವರ ವರ ಅಂತ ಅನ್ಕೊಳ್ಳ, ಇಲ್ಲ ಅವ್ರ ಬಾಯಿಂದ ಇಂಡೈರೆಕ್ಟ್ ಆಗಿ ಬರ್ತಾ ಇರೋ ಪದ ಅಂತ ಅನ್ಕೊಳ್ಳ? ಸರ್, 4 ಸಿನಿಮಾ ನನ್ನ ಜೀವನದಲ್ಲಿ ಬ್ಯಾನ್ ಆದಾಗಲೂ ಕೂಡ ನಾನು ಇಷ್ಟು ಇದು ಮಾಡಲಿಲ್ಲ. ಆದರೆ ಈ ಸತಿ ಫಸ್ಟ್ ಟೈಮ್ ನನ್ನ ದುಡ್ಡು ಹಾಳಾಗೋದ್ರೂ ಚಿಂತೆ ಇಲ್ಲ, ಹೋಗೋಣ ರಿವೈಸಲ್ಗೆ ಏನಾಗುತ್ತೋ ನೋಡೋಣ ಅಂತ ಹೇಳಿ ಬಾಂಬೆ ರಿವೈಸನ್ ಇದಕ್ಕೆ ನಾವು ಒಪ್ಕೊಂಡೆ ಸರ್. ಅದರಲ್ಲಿ ಸಿಕ್ಕಾಕೊಂಡು ಜೀವ ಇದೆ. ನಾವು ಹೋಗಿದ್ದ ಜಾಗಕ್ಕೆಲ್ಲ ಒಪ್ಪದ ಬರ್ತಾ ಜೀವ ಇದೆ. ಸರಿ, ಅದನ್ನು ಒಪ್ಕೊಂಡ್ವಿ. ಹೊರಗಡೆ ಬಂದ್ವಿ, ಎಲ್ಲ ಆಗೋದ್ಮೇಲೆ ನನ್ನ ಕೈ ಸೈನ್ ಮಾಡಿಸ್ಕೊತಾರೆ. ರೆಫ್ಯೂಸ್ಡ್ ಅಣ್ಣಯ್ಯ, ರೆಫ್ಯೂಸ್ ಅಂತ ಸೈನ್ ಹಾಕ್ಸ್ಕೊತಾರೆ. ಡನ್. ಹೊರಗೆ ಬಂದ್ಬಿಡ್ತೀವಿ. ಸರ್, ಈಗ ನಾವು ಬಾಂಬೆಗೆ ಹೋಗ್ಬೇಕಲ್ಲ, ಯಾವಾಗ ಸರ್ ಕಟ್ಟಬೇಕು? ನಾಳೆ ಕಟ್ಟಿದ್ರೆ ನಾಳೆನೇ ಆಗೋಗುತ್ತೆ. ಡನ್, ಫಿನಿಶ್. ಹೊರಗೆ ಬರ್ಬೇಕಾದ್ರೆ ನಮ್ಮ ಜೇಬಲ್ಲಿ ಸರ್ ₹1 ಇಲ್ಲ ಸರ್. ಹೊರಗೆ ಬರ್ತೀವಿ, ಮಾರನೇ ದಿವಸ ದುಡ್ಡು ಎಷ್ಟಾಗತ್ತೆ ಅಂತ ಕೇಳ್ತೀವಿ. ತಿರ್ಗಾ 60,000 ಕಟ್ಟಿ ಅಂತಾರೆ. ಬರ್ತೀವಿ ಸರ್, ಧೈರ್ಯ ತಗೊಂಡು ಬಂದ್ವಿ ಸರ್. ನನಗೆ ಸಹಾಯ ಮಾಡಿದಂತಹ ಧನರಾಜ್ ಅವ್ರ ಹತ್ರ ಹೋಗ್ಬೇಕು ಅಂತ ಕೋಗ್ಲಿ ಕ್ರಾಸಿಗೆ ಓಡೋಗ್ತೀನಿ ಸರ್. ತಿರ್ಗಾ ಅದೇ ನಿರ್ಮಾಪಕನ ಹತ್ರ ಹೋಗಿ ಕೈ ಚಾಚಬೇಕ ನಾನು. ಬೈದು ಬಿಟ್ರೆ ಅಲ್ಲಿಂದ
ಗಾಡಿ ತಿರ್ಸ್ಕೊಂಡು ನನ್ನ ಸ್ನೇಹಿತನ ಹತ್ರ ಬರ್ತೀನಿ ಸರ್, BTM ಲೇಔಟ್. ಬರುವಾಗ ರಾತ್ರಿ 10:30 ಸರ್, 10:30 ರಾತ್ರಿ 12:30ವರೆಗೂ 8% ಪರವಾಗಿಲ್ಲ, 10% ಪರವಾಗಿಲ್ಲ, ನಾಳೆ ಕಟ್ಬಿಟ್ರೆ ಪ್ರವೀಣ ನಾಡಿದ್ದು ಹೋಗ್ಬಿಡ್ತಾರೆ ಅಂತ ಗುರುಗಳೇ, ಶುಕ್ರವಾರ ಕಟ್ಟಿ ನೋಡ್ಬಿಡ್ತಾರೆ. ಎಲ್ಲ ಆದ್ಮೇಲೆ ಗುರುಗಳೇ ಸತ್ಯ ಮಾಡಿ ಹೇಳ್ತೀನಿ, ದುಡ್ಡು ಸಿಗ್ಲಿಲ್ಲ ವಾಸವಣ್ಣ. ಬರ್ತಾ ಇರ್ಬೇಕಾದ್ರೆ ಇವತ್ತು ಹಿಂದೆ ಯಾಕೆ ಹಾಕಿದ್ದೀನಿ ಅಪ್ಪನ್ನ ಅಂತಂದ್ರೆ, ಕಂದ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ಚಿನ್ನ ಸಹಾಯ ಮಾಡ್ತೀಯಾ? ನಾ ಎಲ್ಲಣ್ಣ ಇದೆ ಇಷ್ಟೊತ್ತಲ್ಲಿ, ಇಲ್ಲ ಕಂದ ಹಿಂಗೆ ಬರ್ತಾ ಇದ್ದೀನಿ, ತುಂಬಾ ತೊಂದರೆ ಆಗ್ಬಿಟ್ಟಿದೆ, ಬ್ಯಾನ್ ಮಾಡ್ಬಿಟ್ಟಿದ್ದಾರೆ ಚಿನ್ನ ನನ್ನ ಪಿಕ್ಚರ್ನ ಅಂತಂದ್ರೆ 1 ನಿಮಿಷ ಬಾಣ ಮನೆಗೆ ಅಂತ ಹೇಳಿ ಆಟೋದಲ್ಲಿ ಹೋಗೋ ಟೈಮಲ್ಲಿ ರಾತ್ರಿ 1 ಲಕ್ಷ ರೂಪಾಯಿ ಆಗುತ್ತೆ ಸರ್ ನನ್ನ ಹೋಗಿ. ಅದೇ ಅಡ್ಡ ಬರ್ತಿದ್ರು ಇದಾರೆ ಸರ್, ಇವ್ರಿದ್ದಾರೆ ಅಣ್ಣ. ಎಮೋಷನ್ಸ್ ನ ತಡೆದ್ರೆ ಇನ್ನು ಬರಲ್ಲ ಹೃದಯದಿಂದ. ತುಂಬಾ ನೋವಾಗಿದೆ, ತುಂಬಾ ಅನುಭವಿಸ್ತಾ ಇದೀವಿ.